ಜಿಂಗ್ ಜಿಂಗ್ ಚಕ ಚಕ ಜಿಂಗ್ ಕೊಡೆ ಹಿಡಿಯೇ ಮಳೆ ಬಿಲ್ಲೆ ಜಿಂಗ್ ಚಕ ಚಕ ಜಿಂಗ್ ಜಿಂಗ್ ಚಕ ಚಕ ಜಿಂಗ್. ಗೆಳೆಯ ಬರ್ತಾನೆ ಊರಿಗೆ ಬಂದಾಯ್ತು. ಗಡಿಯಲ್ಲಿ ಕಾಲಿಟ್ಟ ಮೀರ ಈ ಸುಮಧುರ ಮಧುರದಲ್ಲಿ ಕೇಳ್ತಾ ಇದ್ರೆ ಕೋಗಿಲೆ ಕೂಡ ನಾಚಿಕೊಂಡು ಪಾಚ್ಕೊಂಡ್ಬಿಡುತ್ತೆ. ನಿಮ್ಮ ಮೈ ಸೋಕೋ ನೀರು ಅದೆಷ್ಟು ಪುಣ್ಯ ಮಾಡಿತ್ತೋ. ಈ ಅವಕಾಶ ನನಗೆ ಯಾವತ್ತು ಸಿಗುತ್ತೋ. ಯಾರ? ಅಯ್ಯೋ ಬಾಬಣ್ಣ ಬಾಗ್ಲಾಕೋನಿಲ್ಲ ಅನ್ಸುತ್ತೆ. ಯಾವ್ದೋ ಬೀದಿ ನಾಯಿ ಬಂದಿರ್ಬೇಕು. ಪುಟ್ಟಮಲ್ಲಿ ಅವರೇ, ಬೀದಿನ ಎಲ್ಲ ನಾನು ಜಾನಿ. ಚಂದನ್ ಅವ್ರೆ, ನೀವ್ ಯಾಕ್ರಿ ಇಲ್ಲಿ ಬಂದಿದ್ದೀರಿ? ಓರಿ ಆಚೆಗೆ. ಸಾರಿ, ಹೊರಟೆ. ಚಂದನ್ ಅವ್ರೆ, ಒಂದ್ ನಿಮಿಷ. ಥ್ಯಾಂಕ್ ಗಾಡ್, ಈಗಲಾದ್ರೂ ನನ್ನ ವೇದನೆ ನಿನಗೆ ಅರ್ಥ ಆಯ್ತಲ್ಲ. ಹೇಳಿ ಪುಟ್ಟಮಲ್ಲಿ ಅವರೇ, ಬಾಗಿಲು ತೆಗಿಲ್ಲ. ಬ್ಯಾಡ, ಅಲ್ಲಿ ಬಾರದಲ್ಲ, ಪಕ್ಕದ ರೋಡಲ್ಲಿರೋ ಬಾರ. ಅದಲ್ಲ, ಬಟ್ಟೆ ಇಡೋ ಬಾರು. ಅದು ಬಾರಲ್ಲ, ಬೀರು. ಹೇಳಿದ್ರಿ ಜಾಡ. ಅಲ್ಲಿ ನನ್ ಟವಲ್ ಅದೇ, ಅದನ್ನ ಬಾಗಿಲು ಚಿಲ್ಕಕ್ ಸಿಕ್ಕಿಸ್ಬಿಟ್ಟವ್ರಿ, ನಾ ತಗತ್ತೇನೆ. ನೀವು ಅಂದ್ರೆ ನನ್ನ ಹೃದಯನೇ ಸಿಕ್ಕಿಸ್ಬಿಡ್ತೀನಿ. ಯಾನಂದ್ರಿ? ಏನಿಲ್ಲ, ಟವಲ್ ಸಿಕ್ಸ್ತೀನಿ ಅಂದೆ. ಸಿಕ್ಸಿ ಸಿಕ್ಸಿ. ಡೈರಿ? ಪುಟ್ಟಮಲ್ಲಿಯವರು ಡೈರಿ ಬೇರೆ ಬರೀತಾರ? ಮೇಕೆ ಮೇ ಅನ್ನೋ ಶಬ್ದ ಕಂಡ್ರೆ ನನ್ಗಿಷ್ಟ. ಇದನ್ನು ಓದಿದ್ರೆ ಪುಟ್ಟಮಲ್ಲಿಯವ್ರಿಗೆ ಹತ್ರವಾಗುವ ವಿಷಯ ತುಂಬಾ ಸಿಗ್ಬೋದು. ಟವಲ್ ಸಿಕ್ಸಿದ್ರ? ಸಿಗಿಸ್ತೆ. ಲಿಂಗ ನನ್ ಬಾಲ್ಯದ ಗೆಳೆಯ. ಅವನು ಅಂದ್ರೆ ನನ್ಗೆ ವಾ ವಾ. ಬರೀ ವಾ ಇದೆ, ಹಿಂದೆ ಮುಂದೆ ಯಾವ ಅಕ್ಷರನೂ ಇಲ್ವೇ? ವಾ, ಮಾವ, ಭಾವ, ಜೀವ. ಎಸ್, ಕರೆಕ್ಟ್. ಅವನು ಸಾನಿ ಸೀದಾ ಸಾದ ಗಂಡು. ಅವನಿಗೆ ಬೆಳ್ಳುಳ್ಳಿ ಅಂದ್ರೆ ಇಷ್ಟ. ಮೂರೊತ್ತು ಅವನ ಬಾಯಿಲಿ ಅದೇ ಇರ್ತಾ ಇತ್ತು. ಮೊದ್ಲು ನನ್ಗೆ ಇಷ್ಟ ಆಗ್ತಿರ್ಲಿಲ್ಲ, ಆಮೇಲೆ ಇಷ್ಟ ಆಗಕ್ ಶುರು ಆಯ್ತು. ಪುಟ್ಟಮಲ್ಲಿ ಅವರೇ, ನೀವ್ ಎಂತೆಂತವ್ರನ್ನ ಇಷ್ಟಪಡ್ತೀರಿ. ಸೋ ಕ್ಯೂಟ್. ಲಿಂಗ ಯಾವಾಗ್ಲೂ ಅರ್ಧೋಗಿರೋ ಬನೀನು ಅದ್ರ ಮೇಲೆ ಒಂದ್ ಶರ್ಟ್ ಹಾಕತ್ತಿದ್ದ. ನೀರ್ನೇ ಉಯ್ಕತ್ತಿರ್ಲಿಲ್ಲ. ಯಾವಾಗ್ಲೂ ಬಾಯಲ್ಲಿ ಬೆಳ್ಳುಳ್ಳಿ ವಾಸನೆ. ಎಷ್ಟು ಗಲೀಜಪ್ಪ ಈ ಲಿಂಗ. ಅವನ್ಗೆ ಹಾವು ಅಂದ್ರೆ ಇಷ್ಟ. ಅದಕ್ಕೆ ಯಕ್ಕದ ಮೇಲೆ ಅವನ್ ಮಚ್ಚೆ ಹಾಕಿಸ್ಕೊಂಡಿದ್ದ. ಅದ್ರ ಬಾಲು ಜೊತೆ ನಾನು ಯಾವಾಗ್ಲೂ ಆಟ ಆಡ್ತಿದ್ವಿ. ಹೋದ್ ಜನ್ಮದಲ್ಲಿ ಹಾವಾಡಿಗಾಗಿದ್ದ ಅನ್ಸುತ್ತೆ ಈ ಲಿಂಗ. ಆಮೇಲೆ ಅವನು ಮರಕ್ಕೆ ಉಯ್ಯಾಲೆ ಕಟ್ಬಿಟ್ಟು ಅದ್ರ ಮೇಲೆ ಕೂತ್ಕೊಂಡು ಯಾವ ಮೋಹನ ಮುರಳಿ ಕರೆಯಿತು ಅಂತ ಹಾಡು ಹೇಳ್ತಿದ್ದ. ರೊಮ್ಯಾಂಟಿಕ್ ಸಾಂಗ್ ಆಡೋ ಟೈಮಲ್ಲಿ ಪ್ಯಾಥೋ ಸಾಂಗ್ ಆಡಿದ್ದಾನೆ. ರಸಿಕತೆನೇ ಇಲ್ದಿರೋ ಮುಂಡೆದು. ಅವನ ಹಾಡು ಅಂದ್ರೆ ನಂಗೆ ಇಷ್ಟ. ಅವನ ಹಾಡು ಕೇಳಿಯೇ ನಾನು ಅವನ್ನ ರೂ ಮಾಡಿತು. ಮತ್ತೆ ಒಂದು ಪದ ಮಿಸ್ ಆಗಿದೆ. ಏನಿರ್ಬೋದು? ರೂ ರೂ ತಿ ಪ್ರೀತಿ. ಪುಟ್ಟಮಲ್ಲಿ ಅವರೇ, ನಿಮ್ ಲೈಫಲ್ಲೂ ಚೋಟಿಸಿ ಲವ್ ಸ್ಟೋರಿ ಆಗೋಗಿದೆಯಲ್ರಿ. ಅವನು ನನ್ನ ಪ್ರೀತಿಯಿಂದ ಪಚ್ಚೆ ಅಂತ ಕರಿತಿದ್ದ. ನಾವಿಬ್ರು ಪಚ್ಚೆ ಲಿಂಗ ಅಂತ ಆಟ ಆಡ್ತಿರ್ಬೇಕಾದ್ರೆ ಅವ್ರ ಅಪ್ಪ ಹಿಂಗೆ ಬೇರೆ ಊರಿಗೆ ಟ್ರಾನ್ಸ್ಫರ್ಮರ್ ಆಗೋಯ್ತು. ಅದು ಟ್ರಾನ್ಸ್ಫರ್ಮರ್ ಅಲ್ರಿ, ಟ್ರಾನ್ಸ್ಫರ್. ಹಿಡಿದ್ರಿ ಚಾಡ. ಅವತ್ ನಾನಿಂದ ದೂರ ಆದವನು ಇವತ್ ಗಂಟ ನನಗ್ ಸಿಕ್ಲಿಲ್ಲ. ಅವ್ನು ಸಿಕ್ಕನ ಬಂದನ ಅಂತ ಕಾಯ್ತಾವ್ನಿ. ಸೋ ಸ್ಯಾಡ್. ಅವ್ನು ಬಿಟ್ಟೋಗಿದ್ದು ಒಳ್ಳೇದೇ ಆಯ್ತು. ಇಲ್ಲ ಅಂದಿದ್ರೆ ಪುಟ್ಟಮಲ್ಲಿ ಅವ್ರು ನನಗೆ ಸಿಗ್ತಿರ್ಲಿಲ್ಲ. ಪುಟ್ಟಮಲ್ಲಿ ಅವ್ರ ನೋವನ್ನ ಹೇಗ್ ಮರೆಸೋದು? ನಾಲಾಯಕ್ ಜನಾರ್ದನ. ಯಾರು ನೀನು? ನಿನ್ನ ಆತ್ಮ. ನನ್ನ ಆತ್ಮನ? ಇಷ್ಟೊಂದು ಗಲೀಜಾಗಿದ್ಯಾ? ಎದುರು ಮನೆ ಹೆಣ್ಣಿನ ಮೇಲೆ ಕಣ್ಣು ಹಾಕಿರೋ ನಿನ್ನಷ್ಟೇನು ಗಲೀಜಲ್ಲ ಬಿಡು. ಈಗ ಬಂದಿದ್ಯಾಕೆ ಅಂತ ಹೇಳು. ಪುಟ್ಟಮಲ್ಲಿ ನೋವನ್ನ ಹೇಗ್ ದೂರ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ಯಲ್ಲ, ಅದಕ್ಕೊಂದು ಐಡಿಯಾ ಕೊಡೋಣ ಅಂತ ಬಂದೆ. ಏನ್ ಐಡಿಯಾ? ನೀನ್ ಯಾಕೆ ಕಳೆದೋಗಿರೋ ಲಿಂಗ ಆಗಬಾರ್ದು? ನಾನಾ? ಯಾಕೆ? ಹೆಂಡತಿ ಮುಂದೆ ಅಡಿಗೆ ಮನೇಲಿ ಬಟ್ಟೆ ಹಾಕ್ತೀಯಾ? ಬೆಡ್ರೂಮಲ್ಲಿ ದಾಸ ಹಾಕ್ತೀಯಾ? ಬಟ್ಟೆ ಹೋಗಿ ಇವಾಗ ಧೋಬಿ ಹಾಕ್ತೀಯಾ? ನೀನ್ ಇಷ್ಟಪಡೋ ಪುಟ್ಟಮಲ್ಲಿ ಮುಂದೆ ಲಿಂಗ ಆಗಕ್ಕಾಗಲ್ವಾ? ಆಗ್ತೀನಿ. ಪುಟ್ಟಮಲ್ಲಿಗೋಸ್ಕರ ಅಲ್ಲ,
ಪಚ್ಚೆಗೋಸ್ಕರ ಲಿಂಗ ಹಾಕ್ತೀನಿ. ಪಚ್ಚೆ ಕೆಲವೊಂದು ಇಷ್ಟ ಇಲ್ಲದೆ ಇದ್ರು ಇಷ್ಟಪಡೋರ್ಗೋಸ್ಕರ ಇಷ್ಟಪಡಬೇಕಾಗತ್ತೆ. ಪಚ್ಚೆ ಇದು ನಿನಗೋಸ್ಕರ. ಗಾಡ್, ಎಷ್ಟು ಘೋರವಾಗಿದೆ. ಆ ಲಿಂಗ ಇಂಥದ್ದನ್ನೆಲ್ಲ ಅದು ಹೇಗೆ ತಿಂತಿದ್ನೋ. ನನ್ನ ಪಾಲಿನ ದೇವತೆ, ಬೇಗ ದರ್ಶನ ಕೊಡ್ರಿ. ಹಾಯ್ ಪುಟ್ಮಲಿ ಅವರೇ. ಅದೆಲ್ಲಿ ಕೈಲಾದೇನು ರಾಕೆಟು? ಇದು ರಾಕೆಟ್ ಅಲ್ಲ, ಪ್ಯಾಕೆಟ್. ಹಿಡಿದ್ರೆ ಚಾಡ. ನನಗೆ ಇಷ್ಟವಾಗಿರೋ ಬೆಳ್ಳುಳ್ಳಿ ತಿಂತಾ ಇದ್ದೀನಿ. ಮಾಯ್ಕಾರ, ನೀವು ಬೆಳ್ಳುಳ್ಳಿ ತಿಂದರಿಯಾ? ಯಾಕೆ ತಿನ್ಬಾರ್ದಾ? ಬೆಳ್ಳುಳ್ಳಿ ಅಂದ್ರೆ ನನ್ನ ಜೀವ. ನೀವು ಬೆಳ್ಳುಳ್ಳಿ ತಿನ್ನೋ ವಿಷಯ ಮೊದಲಾರು ಗೊತ್ತಾ ಹೇಳಿ? ಅವಳು ಗೊತ್ತಾಗಿ ಏನಾಗ್ಬೇಕಾಗಿದೆ? ಗೊತ್ತಾಗೋರ್ಗೆ ಗೊತ್ತಾದ್ರೆ ಸಾಕು. ಒಂದ್ ನಿಮಿಷ. ಮಾಯ್ಕಾರ, ಈ ಜನದವ್ರು ಏನ್ ಮಾಡೋರೋ ಏನೋ ಒಂದು ಗೊತ್ತಾಗುದಿಲ್ಲ. ಜಯರಾಮ, ಇದೇನು ಅರ್ಧಗಿರೋ ಬನ್ನಿ ಹಾಕೊಂಡಿದ್ದೇನೆ? ಪುಟ್ಮಲಿ ಅವರೇ, ಅದು ಗೊತ್ತಾಯ್ತು ಕಣ್ಬುಡಿ, ನೀವೇನು ಗೇಮೆಗೆ ಅಲ್ಲ, ಅದಕ್ಕೆ ನೀವು ಬನ್ನಿ ಅಂತ ಕಳಕ್ಕೆ ನಿಮ್ ತವ ಕಾಸಿರಲ್ಲ ಅಲ್ವಾ? ಅದು ಹಾಗಲ್ಲ. ಹಂಗೂ ಇಲ್ಲ ಹಿಂಗೂ ಇಲ್ಲ, ನಿಮ್ಮನ್ನ ನೋಡಿದ್ರೆ ನಂಗೆ ಅಲೋಪತಿ ಬರ್ತದೆ. ಅದು ಆಲೋಪತಿ ಅಲ್ಲ, ಸಿಂಪತಿ. ಹಿಡಿದ್ರೆ ಚಾಡ. ಒಂದ್ ನಿಮಿಷ ಇರಿ. ಬಾಬಣ್ಣ, ಬಾಬಣ್ಣ, ಬಿರ್ನ್ ಬರೀಲಿ. ಅಯ್ಯಯ್ಯೋ, ಅವ್ರನ್ನೇ ಕರಿತಿದ್ದೀರಾ? ಅವ್ರು ಬಂದ್ರೆ ತಿರುಗ್ತಿರೋ ಫ್ಯಾನ್ಗೆ ಕಡ್ಡಿ ಇಟ್ಟಂಗಾಗುತ್ತೆ. ಯಾಕಮ್ಮೆ ಪುಟ್ಮಲಿ ಕಾಂಪೌಂಡ್ ಕುಸ್ನ ನುಗ್ಬಿಟ್ಟಿದ್ದ? ಇಲ್ಲ ಬಾಬಣ್ಣ, ಅಲ್ಲಿ ನೋಡಿ ಪಾಪ ಚಂದನವರು ಅರ್ಧೋಗಿರೋ ಬನ್ನಿ ಹಾಕೊಂಡವ್ರೆ. ಅಣ್ಣಯ್ಯಪ್ಪನವ್ರೆ, ನಿಮ್ಗೆ ಇಂಥ ಗತಿ ಬರಬಾರ್ದಾಗಿತ್ತು. ಬನ್ನಿನಿಲ್ಲ ಅಂತ ನಾನು ತಮ್ಮ ಹೇಳಿದ್ರೆ ನಾನೇ ನಿಮಗೆ ಬನ್ನಿನ ಕೊಡಿಸ್ತಿದ್ದಿ. ಕಷ್ಟ ಅಂದಾಗ ಆ ಚೋರಿ ಈ ಚೋರಿ ಎಟ್ಟೆವ್ರ ತನ ಸಹಾಯ ಮಾಡಬೇಕು. ಒಂದ್ ನಿಮಿಷ ಇಲ್ಲೇ ಇರಿ. ಡ್ಯಾಮೇಜ್ ಅಂತ ಮೂಲಲ್ಲಿ ಬಿಸಾಕಿರೋ ಬನ್ನಿ ನಾವೇ ತಂದು ಕೊಡ್ತೀನಿ. ಕುಟುಂಬಲಿ ಅವರೇ, ನೀವ್ ಯಾರು ಹೇಳ್ಬೇಡಿ, ಇಷ್ಟೊಂದು ಕಷ್ಟ ಇದೆ ಅಂತ ಮೊದ್ಲೇ ಹೇಳ್ಬೇಕು ತಾನೇ. ಹಾಗಮ್ಮ ಪುಟ್ಮಲಿ, ನಿನ್ ಕೈನಿಂದ ನೀನೇ ದಾನ ಕೊಟ್ಬಿಡು. ರಾಮಣ್ಣ, ಮೊದಲನೇ ಸಲ ಬಿಟ್ಟಿಯಾಗಿ ಕೊಡ್ತಾ ಇದ್ದೀನಿ, ನೀವೇ ನಿಮ್ ಕೈಯಾರ ಕೊಟ್ಬಿಡಿ. ಹಾ, ಬಾ ಕೊಡಿ ಕೊಡಿ. ಅಣ್ಣಯ್ಯಪ್ಪನವ್ರೆ, ಇನ್ನೊಂದು ಮಾತು. ಆಮೇಲೆ ಪುಟ್ಮಲಿ ಕಿವಿ ಮುಚ್ಕ. ಚಡ್ಡಿ ಹೊರತೋಗಿದ್ರಿ ಅವಳಿ, ನಾನೇ ಪಟಾಪಟಿ ಚಡ್ಡಿನ ಫ್ರೀಯಾಗಿ ಕೊಡ್ತೀನಿ. ನಿಮಗೆ ಮಾನ ಹೋಯ್ತದೆ ಅಂತಲ್ಲ, ಎದುರಟ್ಟವನಾಗಿ ನನಗೆ ಅವಮಾನ ಆಗಬಾರ್ದು ಅಂತ. ಇವ್ರೇನೋ ಹೇಳ್ದಂಗಾಯ್ತು. ಮಾನ ಉಳಿಸೋದಕ್ಕೆ ಅಲ್ಲಿಂದಲೇ ಅಡ್ಡ ಬಿದ್ದಿ ಅಂದ್ರು. ಚಂದನವ್ರೆ, ಇನ್ಮೇಲೆ ಹಿಂಗ್ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಏನೇ ಕಷ್ಟ ಇದ್ರು ನಮ್ ಬಾಬಣ್ಣಂತವ ಹೇಳ್ಕೊಳ್ಳಿ. ಹೂಕೊಂಡು ಹೇಳಿ ಅಣ್ಣಯ್ಯಪ್ಪನವ್ರೆ, ನಿಮ್ಗೆ ಎಂಥ ಪರಿಸ್ಥಿತಿ ಬಂದ್ರು ನನ್ನ ತಾವು ಹೇಳ್ಕೊಳ್ಳಿ. ನಿಮ್ಗೆ ಅವಮಾನ ಆದ್ರೂ ಪರವಾಗಿಲ್ಲ, ಆದ್ರೆ ನಿಮ್ಮಿಂದ ಮಧುರ ಅವ್ರಿಗೆ ಅವಮಾನ ಆಗಬಾರ್ದು. ಹೋಗಿ ಕೊಟ್ರ ಬನ್ನಿನ ಹಾಕೊಳ್ಳಿ. ಏನಾದ್ರು ಸೈಜು ಚಿಕ್ಕದಾಗ್ಬಿಟ್ರೆ ವಾಪಸ್ ತಂದು ಕೊಡಿ, ಬೇರೆ ಬನ್ನಿನ ಕೊಡ್ತೀನಿ. ಒಮ್ಮೆ ಒಳಕ್ಕೆ ಹಾಯ್ ಡಾರ್ಲಿಂಗ್. ಜಾನಿ, ನಂದೇ ಹೆಸರಮ್ಮ. ಗೊತ್ತಿದೆ. ಬರೀ ಹಾಯ್ ಬಾಯಲ್ಲೇ ಲೈಫ್ ಕಳೀತಿದ್ದೀರಲ್ಲ, ಸ್ವಲ್ಪ ಫ್ಯೂಚರ್ ಬಗ್ಗೆನೂ ಯೋಚನೆ ಮಾಡಿ. ನಾನು ಪ್ರಯತ್ನ ಪಡ್ತಿದ್ದೀನಿ, ಆದ್ರೆ ಕೈಗೆ ಸಿಗ್ತಿಲ್ವೇ? ಹಾ? ಐ ಮೀನ್, ಪ್ರಯತ್ನಕ್ಕೆ ಫಲ ಸಿಗ್ತಿಲ್ಲ ಅಂದೆ. ಫಲ ಸಿಗ್ತಿಲ್ಲ ಅಂತ ಮನೇಲಿ ಕೂತ್ಕೊಳ್ಳೋದಲ್ಲ, ಆಚೆ ಹೋಗ್ಬೇಕು, ಜನರನ್ನ ಮೀಟ್ ಮಾಡಬೇಕು, ಪಾಲಿಸಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು. ಸುಮ್ಮನೆ ಎದೆ ಮೇಲೆ ಗದೆ ಇಟ್ಕೊಂಡು ಏನು ಪ್ರಯೋಜನ ಇಲ್ಲ. ಆ ಗದೆನ ಹೇಗೆ ಪ್ರಯೋಗ ಮಾಡ್ಬೇಕಂತನೂ ಗೊತ್ತಿರ್ಬೇಕು. ಡಾರ್ಲಿಂಗ್, ಬಿ ಕೂಲ್. ನಿನ್ಗೊಂದು ವಿಷಯ ಗೊತ್ತಾ? ಏನದು? ನೀನಿವತ್ತು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದ್ಯಾ ಗೊತ್ತಾ? ನಿನ್ ಬ್ಯೂಟಿ ನೋಡ್ತಿದ್ರೆ ನಿನ್ಗೊಂದು ಗುಟ್ಟು ಹೇಳ್ಬೇಕು ಅನಿಸ್ತಿದೆ. ಹೇಳಿ. ಐ ಲವ್ ಯು. ಓ ಗಾಡ್, ಓ ಗಾಡ್, ಓ ಗಾಡ್. ಇಷ್ಟು ದಿನದ ನನ್ನ ಸತತ ಪ್ರಯತ್ನಕ್ಕೆ ಅಂತೂ ಫಲ ಕೊಟ್ಬಿಟ್ಟಿಯಲ್ಲಪ್ಪ. ಜಾನಿ, ನಿನಗ್ ಡ್ಯಾಡಿ ಪೋಸ್ಟ್ ಸಿಕ್ತು.
ಡಾರ್ಲಿಂಗ್, ಎನಿ ಗುಡ್ ನ್ಯೂಸ್? ಗುಡ್ ನ್ಯೂಸ್ ಅಲ್ಲ, ವೆರಿ ಬ್ಯಾಡ್ ನ್ಯೂಸ್. ಬೆಳ್ಳುಳ್ಳಿ ತಿನ್ಕೊಂಡ್ ಬಂದಿದ್ದೀರಾ? ಎಸ್. ಸಯ್ಯ, ನಿಮಗೆ ಗೊತ್ತಿಲ್ಲ ಐ ಹೇಟ್ ಗಾರ್ಲಿಕ್ ಸ್ಮೆಲ್ ಅಂತ. ನಿಮಗೆ ಕೆಟ್ಟ ವಾಸನೆ ಹೋಗುತ್ತಂಗ ಹತ್ರ ಬರಬೇಡಿ. ಈ ಬೆಳ್ಳುಳ್ಳಿ ವಾಸನೆಯಿಂದ ನನ್ನ ಜೀವನ ತಿನ್ನಕ್ಕಾಗದೇ ಇರೋ ಹುಣಸೆಹಣ್ಣ ಕೈಲಿ ಹಿಡ್ಕೊಂಡಂಗ ಆಗೋಯ್ತಲ್ಲಪ್ಪ. ಈ ಬೆಳ್ಳುಳ್ಳಿ ವಾಸನೆ ಅಷ್ಟೊಂದು ಕೆಟ್ಟದಾಗಿರುತ್ತಾ? ಒಂದು ಹಗ್ಗದ್ದಾಗ್ಬಿಟ್ಟಿದ್ರೆ ಅಟ್ಮಾಸ್ಫಿಯರ್ ಕರೆಕ್ಟ್ ಆಗಿರ್ತಿತ್ತು. ಬಟ್ ಮಲ್ಲಿ ಅವರೇ, ಇದರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾವ ಮೋಹನ ಮುರಳಿ ಕರೆಯಿತು ದುರತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ನಾನು ಬೆಳೆದು ವಯಸ್ಸಿಗೆ ಬಂದಿರೋ ತರ ನೀನು ವಯಸ್ಸಿಗೆ ಬಂದು ಮೈಕೈ ತುಂಬಿಕೊಂಡಿರ್ತೀಯ. ನಿನ್ನ ಹೃದಯದಲ್ಲಿ ನಮ್ಮ ಬಾಲ್ಯದ ನೆನಪು ಇನ್ನೂ ಇದೆಯಾ? ಬಾಲ್ಯ ಅಂತಿದಂಗೆ ಬಾಲ ನೆನಪಾಯ್ತು. ಈ ಹಾವಿನ ಬಾಲ ಹಿಡ್ಕೊಂಡು ನೀನು ಆಟ ಆಡ್ತಿದ್ದೆ, ನೆನಪಿದ್ಯಾ ಪಚ್ಚೆ? ನಿನ್ನ ತುಂಟಾಟಗಳನ್ನ ಮರೆಯಕ್ಕಾಗದೆ ಈಗಲೂ ಹಾಗೆ ಬದುಕ್ತಾ ಇದ್ದೀನಿ. ನೀನು ಇದನ್ನೆಲ್ಲ ಮರ್ತ್ಬಿಟ್ಯಾ? ಎಲ್ಲಿದ್ಯಾ ಪಚ್ಚೆ? ಪುಟ್ಮಲ್ಲಿ ಅವರೇ, ನೀವಾ? ಪುಟ್ಮಲ್ಲಿ ಅಲ್ಲ, ಪಚ್ಚೆ. ಮಲ್ಲಿಯವ್ರೆ, ಇಂಥ ಸಮಯದಲ್ಲಿ ನೀವು ನನ್ನನ್ನು ಕಿಂಡಲ್ ಮಾಡಬೇಡಿ. ನನ್ನ ಹೃದಯಕ್ಕೆ ನೋವಾಗುತ್ತೆ. ಬಿಡ್ತೋನಿ, ನಾನೇ ಕಿಂಡಲ್ ಮಾಡನೆ. ನಾನು ಪಚ್ಚೆ, ನೀವು ಲಿಂಗ. ಬಂದೇ ಇರಿ ಲಿಂಗ. ನೀವು ನಿಜವಾದ ನನ್ನ ಪಚ್ಚೆನೇ ಆದ್ರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀರಾ? ಕೋಳಿ 1 2 ಬಾಳೆಲೆ 2 3 4 ಅನ್ನ ಹಾಕು 5 6 ಬೇಳೆ ಸಾರು 7 8 ಪಲ್ಯಕ್ಕೆ ಗಂಟು 9 10 ಎಲೆ ಮುದಿರೆತ್ತು ಊಟದ ಆಟ ಮುಗಿದಿತ್ತು. ಪಚ್ಚೆ ಲಿಂಗ ಏ, 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 ಏ. ಇಷ್ಟು ದಿವಸ ನನ್ನನ್ನು ಬಿಟ್ಟು ಎಲ್ಲೋಗಿದ್ದೆ ಪಚ್ಚೆ? ಬಾಬಣ್ಣ, ನನ್ ಗೆಳೆಯ ಲಿಂಗ ಸಿಕ್ಬಿಟ್ಟ. ಬಾಬಣ್ಣ, ಈ ಪಚ್ಚೆ ಲಿಂಗನ ಮಧ್ಯೆ ಈ ಕಚ್ಚೆಗೌಡ ಬೇಕಿತ್ತ? ಜಾನಿ, ನಿನ್ನ ಐಡಿಯಾ ಸಕ್ಸಸ್. ಇದು ಪಿನ್ನೆ ಸೆಕೆಂಡ್ ಸ್ಟೇಜಲ್ಲಿರೋ ಕ್ಲಬ್ ಕೆಂಪಣ್ಣನಿಗೆ. ಬಾಬಣ್ಣ, ಬಾಬಣ್ಣ. ಆಮೇ ಪುಟ್ಮಲಿ, ವಾತರ್ನೆ ಗಂಡನ ಯಾಕೆ ಅಣ್ಣ ಸುಣ್ಣ ಅಂತ ಕರೆದೆ? ಅದೇನಾಯ್ತು? ಚಿಕ್ಕ ವಯಸ್ಸಲ್ಲಿ ಜೀವದ ಗೆಳೆಯ ಲಿಂಗ ಅಂತ ಅವನೇ ಅಂತಿದ್ನಲ್ಲ. ಹುಂಕನ್ ಹೇಳು, ಶಾನೆ ವರ್ಷದಿಂದನೇ ಊರ್ ಬಿಟ್ಬಿಟ್ಟು ಅದು ಯಾವ್ದೋ ಮಠ ಸೇರ್ಕೊಂಡ ಅಂತ ಹೇಳ್ತಿದ್ದಲ್ಲ. ಮಠ ಸೇರ್ಕೊಂಡಿಲ್ವಂತೆ. ಆಮೇ ಪುಟ್ಮಲಿ, ಗಂಡ ಹೆಂಡ್ತಿರು ಸಂಸಾರ ಮಾಡ್ಬೇಕಾದ್ರೆ ಇವರೆಲ್ಲ ಬೇಕಾ? ಆ ಲಿಂಗ ಬುಟ್ಟಾಕು, ಹಟ್ಟಿಲಿರೋ ಲಿಂಗನ ಪೂಜೆ ಮಾಡು. ಬಾಬಣ್ಣ, ನೀವು ನನ್ನ ಕಿಲ್ಲಿಂಗ್ನ ಅರ್ಥ ಮಾಡ್ಕೊತಾ ಇಲ್ಲ. ಆಮೇ ಅದು ಕಿಲ್ಲಿಂಗ್ ಅಲ್ಲ, ಫೀಲಿಂಗು. ಹಿಡಿದ್ರೆ ಜಾಡ. ಅದೇನು ನಿನ್ನ ಫೀಲಿಂಗ್ ಹೇಳು. ಎಲ್ಲವನೇ ಎದುರುಗಡೆ ಹಟ್ಟಿಲಿ. ಎದುರುಗಡೆ ಹಟ್ಟಿಲಿ ಮಧುರ ಅವ್ರವ್ರೆ, ಅವ್ರ ಜೊತೆಗೆ ಆ 4 ಜಾನಿ ಅವನೇ. ಆ ಚಂದನವ್ರೆ ನನ್ನ ಜೀವದ ಗೆಳೆಯ ಲಿಂಗ. ಅಯ್ಯೋ ಅಯ್ಯೋ, ದಡ್ಡ ಪೊಡಿಸ್ತದೆ ಅಂತ ಪುಟ್ಮಲಿ. ಯಾನ್ ಹೇಳ್ತಾ ಇದೆ ಅಮ್ಮೆ? ಆ ದಡ್ಡ ಪೊಡಿಸ್ತದೆ ನಿನ್ ಫ್ರೆಂಡಾ? ಹಂಗೆಲ್ಲ ಅನ್ಬೇಡಕ್ಕ ನೋಡಿ. ಇವರೇ ನನ್ನ ಜೀವದ ಗೆಳೆಯ ಲಿಂಗ. ಚಿಕ್ಕ ಆಗಿದ್ದಾಗ ಮರ್ಕೆ ಉಯ್ಯಾಲೆ ಕಟ್ಬಿಟ್ಟು ಯಾವ ಮೋಹನ ಅಂತ ಹಾಡು ಹೇಳ್ತಾ ಇದ್ರು. ಅದೇ ಹಾಡನ್ನ ಚಂದನ್ ಅವರು ಆಡ್ತಾ ಇದ್ರು. ಅಷ್ಟೇ ಅಲ್ಲ, ಲಿಂಗನ್ ಕುತ್ಕೆಲಿ ಒಂದು ಅವನ ಮಚ್ಚೆ ಇತ್ತು. ಅದೇ ಮಚ್ಚೆ ಇವ್ರ ಕುತ್ಕೆಲೂ ಅದೇ. ಪಚ್ಚೆ ಪಚ್ಚೆ ಅಂತ ಇವ್ರು ನನ್ನ ಕರಿತಾ ಇದ್ರು. ನನ್ನ ಪಚ್ಚೆ ಅಂತ ಕರಿತಾ ಇದ್ದಿದ್ದು ಲಿಂಗ ಅಷ್ಟೇ. ಅಂದಮೇಲೆ ಇವರೇ ತಾನೇ ನನ್ನ ಜೀವದ ಗೆಳೆಯ ಲಿಂಗ. ಅಯ್ಯ ದಡ್ಡ ಪಡೆತ್ತದೆ. ಇವ ಲಿಂಗ ಅಲ್ಲ, ಮರದ ಮೇಲೆ ಇರೋ ಮಂಗ. ಮಾಡಕ್ಕೇನು ಬೇರೆ ಕ್ಯಾಮೆ ಇಲ್ವಲ್ಲ, ಅದಕ್ಕೆ ನೀನು ಯಾವ ಮರಸ್ತಾವನೆ? ಹಂಗೇನು ಇಲ್ಲ ಕಣ್ಬಿಡಿ. ಇವರೇ ನನ್ನ ಜೀವದ ಗೆಳೆಯ ಲಿಂಗ ಅಂತ ಮನ್ಸು ಕೂಗಿ ಕೂಗಿ ಹೇಳ್ತಾನೆ. ಪಚ್ಚೆ ಬಂದೆ. ಅಮೇ ಅಮೇ ಪುಟ್ಮಲಿ, ಅಮೇ ಅಮೇ ಪುಟ್ಮಲಿ, ಅಮೇ ಈ ಬೊಡ್ಡೆ ತದು ನನ್ನ ಹೆಂಡ್ರಿನ ದಿಕ್ ತಪ್ಪಿಸ್ತಾವನಲ್ಲ.
ಇದಕ್ಕೇನಾದರೂ ಮಾಡಿ ಬ್ರೇಕ್ ಹಾಕಬೇಕು. ಪಚ್ಚೆ ನನ್ ಬಿಟ್ಟು ಎಲ್ಲೋಗಿದ್ದೆ? ಲಿಂಗ, ನೀ ಸಿಕ್ಕಿರೋ ವಿಷಯನ ನಮ್ಮ ಬಾಬಣ್ಣಂಗೆ ಹೇಳವು ಅಂತ ಹೋಗಿದ್ದೆ. ಪಚ್ಚೆ ನಮ್ಮಿಬ್ರು ಮಧ್ಯೆ ಆ ಬಾಬಣ್ಣ ಬೇಕಾ? ಓ ಅಳೆಯಪ್ಪ, ಯಾರಡೇದು ಹೊಸ ನಾಟಕ? ಇದು ನಾಟಕ ಅಲ್ಲ, ರಿಯಾಲಿಟಿ. ನಾನು ಇವಳು ಬಾಲ್ಯದ ಗೆಳೆಯ ಲಿಂಗ, ಇವಳು ನನ್ನ ಬಾಲ್ಯದ ಗೆಳತಿ ಪಚ್ಚೆ. ಏ ಅಣ್ಣಪ್ಪ, ಪಚ್ಚಲಿಂಗ ಆಟನ ಅಂತ ಇಟ್ಕೋಬೇಡ. ಸಿಂಹ ಗರ್ಜಿಸಿದ್ರೆ ಕಾಟ್ ನಡಗುತ್ತೆ, ಈ ಗೌಡ ಗರ್ಜಿಸಿದ್ರೆ ನಾಡೇ ನಡಗುತ್ತೆ. ಪ್ಲಾನ್ ಮಾಡಿ ನಾನು ಹೆಂಡ್ರನ್ನ ಯಾಮರ್ಸಿಯ? ನಾನೇ ಕಮರ್ಸ್ಲಿ, ಇದ್ರ ಪಚ್ಚೆನೆ ಕೇಳಿ. ಹ್ಞೂ ಬಾಬಣ್ಣ, ಇವ್ರು ಹೇಳ್ತಾ ಇರೋದು ದಿಟ. ಇವರೇ ನನ್ನ ಬಾಲ್ಯದ ಬೆಂಡು. ಬೆಂಡಲ್ಲ, ಅದು ಬೆಂಡು. ಹಿಡಿದ್ರೆ ಚಾಡ. ಆಮೇಲೆ ಪುಟ್ಮಲಿ, ಇವನು ಲಿಂಗ ಅಲ್ಲ ಪುಂಗ. ಯಾನು ಗೊತ್ತಿಲ್ದಾರ ನಿನ್ನಂತವ್ರನ್ನ ನೋಡಿ ಕಥೆ ಕಟ್ಟಿ ಟೈಮ್ ಪಾಸ್ ಮಾಡ್ತಾನೆ. ಟೈಮ್ ಪಾಸ್ ಮಾಡ್ತಾ ಇರೋದು ನಾನಲ್ಲ, ನಮ್ಮಿಬ್ರು ಮಧ್ಯೆ ನೀವು ಬಂದು ಶಬ್ದ ಬರ್ದಿರ ಪುಂಗಿ ಊದಿ ಟೈಮ್ ವೇಸ್ಟ್ ಮಾಡ್ತಿದ್ರ. ನಾನಲ್ಲೂ ಕೂಡ ನೀನೇ ಟೈಮ್ ವೇಸ್ಟ್ ಮಾಡ್ತಾ ಇರೋದು. ಏನ್ ನಡೀತಿದೆ ಇಲ್ಲಿ? ನಿಮ್ ಕಿರ್ಚಾಟದಿಂದ ನನ್ನ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ. ಗೌಡ್ರೆ, ಏನಿದು ಗಲಾಟೆ? ಸಮಸ್ಪುಡಿ ಮಧುರ ಅವ್ರೆ, ಗಲಾಟೆ ಎಲ್ಲ ನಂದಲ್ಲ, ನಿಮ್ ತರಲೆ ಗಂಡಂದು. ಜಾನಿ, ನಂದೇ ಹೆಸರಮ್ಮ. ಗೊತ್ತಿದೆ. ಏನ್ ನಿಮ್ ಗಲಾಟೆ? ಅತ್ತ ನಾನೇ ಹೇಳ್ತೀನಿ ಮಧುರ ಅವ್ರೆ, ನಿಮ್ ಗಂಡ ನನ್ನ ಹೆಂಡ್ರತ ನಾನು ನಿನ್ನ ಬಾಲ್ಯದ ಗೆಳೆಯ ಲಿಂಗ ಅಂತ ಹೇಳಿ ತಲೆ ಕೆಡಿಸ್ಬಿಟ್ಟನೆ. ವಾಟ್? ಲಿಂಗನ? ಎಸ್, ಐ ಆಮ್ ಲಿಂಗ, ಶಿ ಇಸ್ ಪಚ್ಚೆ, ನನ್ನ ಬಾಲ್ಯದ ಗೆಳತಿ. ಹ್ಞೂ ಮಧುರವ್ರೆ, ಲಿಂಗ ಹೇಳ್ತಾ ಇರೋದು ದಿಟ. ನೋಡಿ ಹಿಂಗೆಲ್ಲ ತಲೆ ಕೆಡಿಸ್ಬಿಟ್ರೆ ನನ್ನಂತ ಮರ್ಯಾದಷ್ಟ ಸಂಸಾರ ಮಾಡೋದು ಹೆಂಗೆ ಹೇಳಿ? ಮಾಡ್ಲೇಬೇಡ. ಗೌಡ್ರೆ, ನೀವ್ ಯೋಚನೆ ಮಾಡ್ಬಿಡಿ, ನಾನು ಅವ್ರಿಗೆ ಬುದ್ಧಿ ಹೇಳ್ತೀನಿ. ನಾನು ಇವಳಿಗೆ ಬುದ್ಧಿ ಹೇಳ್ತೀನಿ. ಬಾಮೆ ಅಟ್ಟಗಾಯ. ಬಾಯ್ ಪಚ್ಚೆ. ಬಾಯ್ ಲಿಂಗ, ಆಮೇಲೆ ನಮ್ಮ ಒಟ್ಟಿಗೆ ಬಾ, ಆಟ ಆಡವು. ನೀ ಬರ್ಲಿಲ್ಲ ಅಂದ್ರೆ ನಾನೇ ಬಂದು ಎತ್ತಾಕ ಹೋಯ್ತೀನಿ. What? ಏನ್ ಹೇಳ್ತಿದಾರ ಅವರು? ನಾನು ಅವ್ರ ಮನೆಗೆ ಹೋಗ್ಬೇಕಂತೆ, ಹೋಗ್ಲಿಲ್ಲ ಅಂದ್ರೆ ಅವರೇ ಬಂದು ನನ್ನ ಎತ್ತಾಕೊಂಡು ಹೋಯ್ತಾರಂತೆ. ಜಾಲಿ, ಬನ್ನಿ ಮಧುರ ಅವ್ರೆ, ಬನ್ನಿ. ಆಮೇಲೆ ಪುಟ್ಮಲಿ, ಬಾಬಣ್ಣ, ಆಮೇಲೆ ಪುಟ್ಮಲಿ, ಇದಾಕಮ್ಮ ಗಾಡಿಯೇ ಅಟ್ಟಗ ಮಧುರ ಅವ್ರು ಬಂದರೆ ಅವ್ರೇ ಕ್ಷಮ ವಿಚಾರಿಸ್ಕೊಳ್ಳೋದು ಬಿಟ್ಬಿಟ್ಟು ಇಲ್ಲಿಂಗ್ ಗುಂಚೋದ್ಕ ಸೇರ್ಕೊಂಡು ಮಂಗಂತರ ಆಡ್ತಾ ಇದೆ ಅಲ್ಲ. ನೋಡ್ರೆ, ನಾನು ಪಚ್ಚೆಗಷ್ಟೇ ಲಿಂಗ, ನಿಮ್ಗಲ್ಲ. ಅವಳ ನನ್ನ ಹೆಂಡ್ರು ಕಣ. ಪಚ್ಚೆ ನನ್ನ ಫ್ರೆಂಡು. ಜಾನಿ, ನಾನು ನಿಮ್ ಹೆಂಡತಿ ಅನ್ನೋದನ್ನ ಮರಿಬೇಡಿ. ಅದೇ ಹೇಗೆ ಮರೆಯಕ್ಕಾಗುತ್ತೆ? ನೀನು ನನ್ನ ಹೆಂಡ್ತಿನೇ. ಮಧ್ಯದಲ್ಲಿ ಯಾಕೆ ಪಾಸು? 5 ವರ್ಷದ ಫ್ಲಾಶ್ ಬ್ಯಾಕ್ ನಾನು ನೆನಪು ಮಾಡ್ಕೋತಾ ಇದ್ದೆ. ಜಾನ್ಯವ್ರೆ, ಈ ಉಚ್ಚಾಟನೆಲ್ಲ ಬಿಟ್ಬಿಟ್ಟು ಹೊಸಿ ಮರ್ಯಾದೆಯಿಂದ ಇರೋದು ಕಲ್ತ್ಕೊಳ್ಳಿ. ಮಾತಿಂದ ನಾನು ಹೆಂಡತಿ ತಲೆ ಕೆಡ್ತದೆ. ನಾನ್ಯಾಕೆ ತಲೆ ಕೆಡಿಸ್ಲಿ? ನಮ್ಮಿಬ್ರು ಗೆಳತನಕ್ಕೆ ಅಡ್ಡಿ ಬರ್ತಿರೋದು ನೀವು. ಅಣ್ಣಯ್ಯಪ್ಪ, ಮದುವೆ ಆಗಿರೋ ಹೆಂಗುಷ್ಟೊತ್ತಿಗೆ ಹಿಂಗಿರ್ಬೇಡ. ಆಮೇಲೆ ಪುಟ್ಮಲಿ, ಇಲ್ಲಿಂಗ್ ಈ ಮಂಗನ್ ಮಾತನ್ನ ಕೇಳಬೇಡ, ಅವ ಮೋಸಗಾರ. ಬಾಬಣ್ಣ, ಮಾತ್ ಸಾಕು. ಲಿಂಗನ್ ಬಗ್ಗೆ ಹಿಂಗೆಲ್ಲ ಮಾತಾಡ್ಬೇಡಿ. ಆಮೇಲೆ ಪುಟ್ಮಲಿ, ಅವನಿಗೋಸ್ಕರ ನನ್ನ ಮೇಲೆ ಕೋಪ ಮಾಡ್ಕೊಂಡೆಯ? ನಿನ್ಗೆ ನನಗಿಂತ ಅವನೇ ಹೆಚ್ಚಾಗ್ಬಿಟ್ನಾ? ಹ್ಞೂ, ಮತ್ತೆ ನೀವು ತಿಳ್ಕೊಂಡಿರಂಗೆ ಲಿಂಗ ನನ್ನ ಜೀವದ ಗೆಳೆಯ ಅಷ್ಟೇ ಅಲ್ಲ, ನನ್ನ ಅಣ್ಣನ್ ತರ. ಅಣ್ಣನಮ್ಮೆ, ನನ್ನ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ವೇ? ಒಂದ್ ನಿಮಿಷ ಇರ್ರಿ. ಬಾವ, ಅಪ್ಪ ಜಾಕ್ಪಾಟು, ಎಂತ ಜಾಕ್ಪಾಟ್ ಹೊಡೆದಿಯೋ. ಪ್ರಿಯತಮನಾಗ್ಬೇಕಾದವನು ಅಣ್ಣ ಅನ್ನಿಸ್ಕೊಂಡು ಬಣ್ಣ ಕಳ್ಕೊಂಡ್ಬಿಟ್ಟಿಯಲ್ಲೋ. ಪುಟ್ಮಲಿ ಅವರೇ, ಏನಿದು? ರಾಕಿ, ಬಟ್ ಇಷ್ಟೊಂದು ಯಾಕೆ? ನನ್ನ ಲಿಂಗಣ್ಣ ನನ್ನಿಂದ ದೂರ ಆಗಿ 15 ವರ್ಷ ಆಗಿತ್ತು. ಆಗಿಂದ ಪ್ರತಿ ರಾಖಿ ಹಬ್ಬಕ್ಕೂ ಇವ್ನು ಬರ್ತಾನೆ ಅಂತ ಒಂದೊಂದು ರಾಖಿ ತೆಗ್ದಿಟ್ಟಿದ್ದಿ. ಈಗ ನಮ್ಮ ಅಣ್ಣ ಸಿಕ್ಕಿದ್ದು ಖುಷಿ ಆಗೋಯ್ತು. ನಿನಗೆ ಅಷ್ಟೇ ಅಲ್ಲ ಕಂಬಿಡಮ್ಮೆ, ನಂಗೂ ಶಾನೆ ಖುಷಿ ಆಗೋಯ್ತು.
ನಿಮ್ಮಿಬ್ರು ಅಣ್ಣ ತಂಗಿ ಬಾಂಧವ್ಯ ನೋಡ್ತಾ ಇದ್ರೆ ಶಿವರಾಜ್ ಕುಮಾರ್ ರಾಧಿಕಾ ನೋಡ್ದಂಗಾಯ್ತು. ನಾನೇ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ಪುಟ್ಮಲಿ ಜಾನಿ ಅಂತ ಅಣ್ಣ ಸಿಗಬೇಕು ಅಂದ್ರೆ ನೀನು 7 ಜನ್ಮಕ್ಕೆ ಪುಣ್ಯ ಮಾಡಿರ್ಬೇಕು. ಕರೆಕ್ಟಾಗಿ ಹೇಳ್ರಿ ಗೌಡ್ರೆ, ನಿಮ್ಮ ಅಣ್ಣ ತಂಗಿ ಬಾಂಧವ್ಯ ಚಿರಕಾಲ ಹೀಗೆ ಇರ್ಲಿ. ಪುಟ್ಮಲ್ಲಿ ಅವರೇ ಮತ್ತೆ ತಡ, ಬೇಗ ರಾಖಿ ಕಟ್ಟಿ. ಲಿಂಗಣ್ಣ, ರಾಖಿ ಕಟ್ಟಿಸ್ಕೊಂಡು ಈ ತಂಗಿಗೆ ಆಶೀರ್ವಾದ ಮಾಡು. ಕೈ ಕೊಡು. ಕೈ ಕೊಡೋಣ, ಕೈ ಕೊಡೋಣ. ಆಟ ಆಡಿಸ್ಕೊಡ. ಬೇಗ ಬೇಗ 15 ರಾಖಿ ಕಟ್ಬೇಕು. ಕೊಡೋಣ ಕೈನ. ನಾನು ಯಾವ ಲಿಂಗನೂ ಅಲ್ಲ, ಇವ್ರ ಅಣ್ಣನೂ ಅಲ್ಲ. ಜಾನಿ ಅಲಿಯಾಸ್ ಜಾಕ್ಪಾಟ್ ಜನಾರ್ದನ್ ಅಷ್ಟೇ. ಲಿಂಗ ಅವ್ರೆ, ಜಾನಿ ಅವ್ರೆ, ಅದೇಕ ಅಂಟಗೋದ ಥರ ಬಣ್ಣ ಬದಲಾಯಿಸ್ರಿ. ನೀವು ನಿಮ್ಮ ಪಚ್ಚ ಲಿಂಗ ಅಲ್ವಾ? ಅಲ್ಲ ಅಲ್ಲ ಅಲ್ಲ. ಮತ್ತೆ ಯಾಕೆ ದಕ್ಷಯಜ್ಞ ನಾಟಕ ಆಡಿದ್ರು? ಇವ್ರು ಒಂದ್ ದಿವಸ ಮಾಡಿ ಮೇಲೆ ನಿಂತ್ಕೊಂಡು ಲಿಂಗ 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 ಅಂತ ಜೋರಾಗಿ ಅಳ್ತಾ ಇದ್ರು. ಅದನ್ನ ನನ್ನ ಕೈಲಿ ನೋಡಕ್ಕಾಗದೆ ಇವ್ರು ಖುಷಿ ಕೊಡೋಣ ಅಂತ ನಾನು ಲಿಂಗನ್ ತರ ಆಕ್ಟ್ ಮಾಡಿದೆ. ಕಷ್ಟ ಅಂದಾಗ ಅಕ್ಕಪಕ್ಕದವ್ರು ಸಹಾಯ ಮಾಡ್ದೆ, ಇನ್ಯಾರು ಮಾಡ್ತಾರೆ? ಸೋ ಗ್ರೇಟ್. ನನ್ ಗಂಡ ಆಗಿದ್ದಕ್ಕೂ ಇವತ್ತು ಸಾರ್ಥಕ ಆಯ್ತು. ಥ್ಯಾಂಕ್ಸ್ ಹನಿ. ಆದ್ರೆ ನನ್ ಲಿಂಗನ್ ವಿಷಯ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅವತ್ತು ನೀವು ಸ್ನಾನ ಮಾಡ್ಬೇಕಾದ್ರೆ ನಿಮ್ ಕಬೋರ್ಡಿಂದ ಡೈರಿ ಕದ್ದು ಓದ್ಬಿಟ್ಟೆ.